ನಾನು ಎಲ್ಲಕ್ಕಿಂತ ಮುಂಚೆ ಏನು ಮಾತು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾಗರಾಜ್ ಅವರು ಬಂದಿದ್ದಾರೆ, ಬಹಳ ಸಂತೋಷ ನಮಗೆ. ಸ್ವಾಮಿಯವರು ಬರುತ್ತೆ ಅಂತ ಹೇಳಿದರು. ಸ್ವಾಮಿಯವರು ಎಲ್ಲ ಒಂದು ಬೇರೆ ಕಡೆ ಬಾಗಲಕೋಟೆ ಜಿಲ್ಲೆಗೆಲ್ಲೋ ಗದಗ ಜಿಲ್ಲೆಗೆಲ್ಲೋ ಹೋಗಿದ್ದಾರೆ. ಅದಕ್ಕೆ ಅವರು ಬರೋಕ್ಕಾಗಿಲ್ಲ. ಬಂದಿರತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳಿಗೆ ಮತ್ತು ಎಲ್ಲ ನನ್ನ ಸಮಾಜದ ಯುವಕರು ಮತ್ತು ಮುಖಂಡರುಗಳಿಗೆ ಬಂದಿರೋದಕ್ಕೂ ಎಲ್ಲ ನಾನು ಸ್ವಾಗತ कोरता मेरे भाइयों बुजुर्गों साथियों और उनके जिम्मेदार हजरात, बहुत तुम्हारा कितना शुक्रिया अदा करत कम है। इधर बोले तो कल रात को मैं है ना तमाम लोगों को हमें सब लोग बैठ को भवन में बोले सभा को भाई आओ सभा इत्यादि की दावत रखी। तो मैं तमाम लोग नौजवान दोस्त मुतवल्ला सभी लोग आना तुम्हें तो मैं तुम्हारा रिक्वेस्ट करा। आज देखे तो तुम्हें ये कभी भी मैं बुलाया चला चुका नहीं अल्लाह के। मैं तमाम लोगों का शुक्रिया अदा करता हूँ। और मैं एक चीज क्लियर करता हूँ, बोल टाइम बहुत कम है। मैं इलेक्शन कंटेस्ट करना कर को बोला सो मुझे क्या जरूरत ना, 2.5 साल मेरा अभी है। लेकिन मैं अब नहीं ट्राई कराया कर तो सभा तुम्हें कौन भी अभी 50 साल तक नहीं पूछ सकते। अगर बोला तो 25 साल का छोकरा हमें 60 पर 5 साल वाले को जो टिकट दिए थे शिवशंकरप्पा जी को, हमें 30 साल जपे, हमें 30 साल क्यों होता था? सिटिंग एमएलए अब 25 साल वाले को टिकट दिए तो 60 साल जपला तुम्हें कौन रहते हैं बैठे साल एकदम जिंदा रहते हैं। हमारी हालत कैसी है अगर बोले तो इतना अफसोस होता मुझे देखे तो। क्या तुम्हें लोग है ना, तुम्हें कौन सा भी लोग अगर मंजे का देवकर बोला नहीं, कौन सा भी लोगा तुम्हें तुम्हारे इसमें का बोले तो तुम्हें लोग उनको नहीं दिए तो कौन भी जीतते नहीं है। तुम्हें कौन उनके सिवा कौन भी तुम्हें जरिए नहीं है कर बोल को जाको मैं चीफ मिनिस्टर का नहीं बोलती ना, कहते भी हमारी इज्जत रहना के नहीं 5%। 90,000 तुम्हें वोटा हटले को स्वयं की इज्जत 5% की होना के नहीं। तुम्हें लोग नहीं साहब तुम्हें सबसे हमें मिलने को हमें एक कैंडिडेट चुन डालते तुम्हें उनको तुम्हें वोट दो। अरे कहाँ तक आई जो हमें भी संभाल ले जाना क्या? उनके घर को जाकर जो गए तो 2 घंटे को जाना, फिर भी तुम्हें छोड़े नहीं। इसके अलावा तुम्हें लोगों से मैं इतना दरखास्त क्या करता हूँ बोला था, जरा नहीं जरूरत अभी हमें ईमानदारी के साथ दिल से चाह को हमें ना तमाम लोगों के साथ हमें रहना बहुत अच्छा मौका हमारे वास्ते रहता है ना। ಎಲ್ಲ पूरे ಹೋಮ वाले हमारे साथ खड़े हैं। ಎಲ್ಲಾ ಸಮಾಜದವರು ನಮ್ಮ ಜೊತೆಗಿದ್ದಾರೆ। ನಾನು ಇವತ್ತೆಲ್ಲ ಸಮಾಜದವರ ವತಿಯಿಂದ ನಿಮ್ಗೊಂದು ಮಾತು ಹೇಳ್ತೀನಿ, ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಂತ ನಿಮ್ಮಲ್ಲಿ ನಾ ಟಿಕೆಟ್ ಕೇಳ್ತಾ ಇದ್ದೀನಿ। ಆಕಸ್ಮಿಕವಾಗಿ ನಮಗೆ ಕೊಡೋಕ್ಕಾಗಿಲ್ಲ ಅಂದ್ರೆ ಅಹಿಂದ ಸಮಾಜದಲ್ಲಿ ಯಾರೇ ಕೊಟ್ಟರು ನಾವು ಗೆಲ್ಲಿಸ್ತೀವಿ। ಅವ್ರಿಗೆ ಯಾರಿಗಾರು ಕೊಡ್ರಿ, ನಾಯಕರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ವೀರಶೈವರಿಗೆ ಕೊಡ್ರಿ, ಇನ್ಕ್ಲೂಡಿಂಗ್ SC ಅವರಿಗೆ ಕೊಡ್ರಿ, ನಾವು ಗೆಲ್ಲಿಸ್ತೀವಿ। ರಿಸರ್ವ್ ಕ್ಷೇತ್ರ ಅಲ್ಲ ಇಲ್ಲ, ನಾವು ಜನರಲ್ ಆಗಿ ಗೆಲ್ಲಿಸ್ತೀವಿ। ಅದು ಏನದು ಕಾಂಟ್ರಾಕ್ಟ್ ಅದು ಒಂದ್ ಕಡೆಯಿಂದ ಬರೀ ಸ್ವಾಮಿ ಕುರುಬರ ಸಮಾಜದ ಅಧ್ಯಕ್ಷರು ಪರಶುರಾಮಪ್ಪರು ಬಹಳ ಲೇಟ್ ಬಂದಿರಿ, ಜಿಲ್ಲಾ ಅಧ್ಯಕ್ಷರು ನಿಮ್ಗೆ ನಾವು ಹೋದ್ಸತ್ತಿಂದನೂ ಕಾಯ್ತಾ ಇದ್ವಿ। ಪರಶುರಾಮಪ್ಪರು ಬಂದಿದ್ದಾರೆ। ನಾವೆಲ್ಲ ಸಮಾಜದ ವತಿಯಿಂದ ವಿಷಯ ನಮ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಗೇನು ಈ ಸರ್ತಿ ನಾವು ಏನಾದ್ರು ಮಾಡಿ ತಗೊಂಡ್ರೆ ಮುಂದೆ ಯಾರಾದ್ರೂ ಆಗ್ತಾರೆ ಅಂತ ಇಷ್ಟೇ ನಮ್ದು, ಮತ್ತೆ ಏನು ಬೇರೆ ಏನೇನು ಇಲ್ಲ। ನನಗೇನು ವ್ಯತ್ಯಾಸ ಅಲ್ಲ, ಈ ಚೇರಿಂದ ಆ ಚೇರಿಗೆ ಹೋಗ್ತೀನಿ ಅಷ್ಟೇ, ಈ ಹಾಲಿಂದ ಪಕ್ಕದ ಹಾಲಿಗೆ ಹೋಗ್ತೀನಿ। ಆದ್ರೆ ಡೆವಲಪ್ಮೆಂಟ್ ವಿಚಾರದಾಗೆ ನಮ್ಗೆ MLA ಅಂದ್ರೆ ಏನನ್ನೋದೇ ಗೊತ್ತಾಗ ಮಾಡಕೊಳ್ಳಿಲ್ಲ ಅವ್ರು ಇವತ್ತು ತನಕ। ಈಗ MLCಗೆ 2 ಕೋಟಿ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ, MLAಗೆ 1,000 ರೂಪಾಯಿ 1,000 ಕೋಟಿ ರೂಪಾಯಿ ತನಕ ಕೊಡ್ತಾರೆ। ಈಗ ಹೇಳಿದ್ರೆ ನಮ್ಮ ಸ್ನೇಹಿತರು ಸ್ವಲ್ಪ ಜನ ಇಷ್ಟು ಒಂದು ಓಟ್ ಕೊಟ್ಟು ನಾವು 30-40 ವರ್ಷದಿಂದ ಬರೀ ಓಡು ಸಣ್ಣ ಪುಟ್ಟ ಅಂತ ಒಂದು ಕೆಲಸ। ನಮಗೆ ಕಾಲೇಜ್ ಯಾರು ಕೊಡಬೇಕು, ಸ್ಕೂಲ್ ಯಾರು ಕೊಡಬೇಕು, ನಮ್ಮ ಹಾಸ್ಟೆಲ್ ಯಾರು ಕೊಡಬೇಕು, ಹಾಸ್ಪಿಟಲ್ ಯಾರು ಮಾಡಿಕೊಡಬೇಕು, ನಮ್ಮ ಯಾರೊಬ್ರು ನಮ್ಮ ತಾಯಿ ನಮ್ಮ ತಂಗಿ ಯಾರೊಬ್ರು ಹೆರಿಗೆ ಬಂದ್ರೆ ಯಾರೋ ಆಟೋ ಸಿಕ್ಕಿಲ್ಲ ಅಂದ್ರೆ ಅವರಲ್ಲಿ ದಾರಿಯಾಗೆ ಹೆಚ್ಚು ಕಡಿಮೆ ಆಗುವಂತ ಚಾನ್ಸಸ್ ಇರ್ತಾರೆ। ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದವರು ನಾವು ಯೋಚನೆ ಮಾಡಿ ಅವ್ರು ಯಾವಾಗೂ ಮಾಡಬೇಕಾಗಿತ್ತು ಒಂದು। ಎರಡನೇದು, ಎಲೆಕ್ಷನ್ ಬಂದ್ ಕೂಡಲೇ ಫೌಂಡೇಶನ್ ಸ್ಟೋನ್ಗಳು ಶುರುವಾಗ್ತವೆ। ಹೋದ್ಸತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಲ್ಲಿ ಕಲ್ಯಾಣ ಮಂಟಪ ಕಟ್ತೀನಿ ಅಂತ ಹೇಳಿ ಫೌಂಡೇಶನ್ ಸ್ಟೋನ್ ಹಾಕಿದ್ರು। ಆ ತರ ಕಲ್ಯಾಣ ಮಂಟಪ ಅಲ್ಲಿ ಬಸವನಗರನಾಗೆ
ಎಲೆಕ್ಷನ್ ಅನೌನ್ಸ್ ಹಾಕೊಡ್ಲಿ ಅಂತ ಮನೆ ಚಾಲು ಅಪ್ಲಿ ಇವು ಹಾಕೋದು ಫೌಂಡೇಶನ್ ಹಾಕೋದು. ಡಿಗ್ರಿ ಕಾಲೇಜ್ ತರ್ತೇವೆ ಅಂತ ಹೇಳಿದ್ರೆ ಈಗ ತನಕ ಡಿಗ್ರಿ ಕಾಲೇಜ್ ಬಂದಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತದೆ ಅಂತ ಹೇಳಿದ್ರೆ ಈಗ ತನಕ ಬಂದಿಲ್ಲ. ಏನು ನಾವು ಮನುಷ್ಯರಲ್ವಾ? ನಮ್ಗೇನು ಅವ್ರ ಕೈಯಲ್ಲಿ ಅವಶ್ಯಕತೆ ಇಲ್ವಾ? ನಮಗೆ ದೇವರ ದಯದಿಂದ ಸಿದ್ದರಾಮಯ್ಯ ಸರ್ಕಾರ ಇದೆ, ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, ನಮ್ಮ ಸರ್ಕಾರ 140 ಶಾಸಕರು ಹೊಂದಿರತಕ್ಕಂಥ ಸರ್ಕಾರ ಇದೆ. ಅದರ ಜೊತೆಗೆ ನೀವು ಮೊನ್ನೆ ಜಮೀರ್ ಅಹಮದ್ ಸಾಹೇಬರು ಜಗಳೂರಿಗೆ ಬಂದಾಗ ಒಂದು ಪ್ರಶ್ನವರು ಕೇಳಿದ್ರಪ್ಪ, ಇಲ್ಲಿ ಪ್ರಶ್ನವರು ಅದರ ಬಹಳ ಜನ ಏನ್ ಕೇಳಿದ್ರು, ನೀವೇನು ದಾವಣಗೆರೆ ದಕ್ಷಿಣಕ್ಕೆ ನೀವು ಟಿಕೆಟ್ ಕೇಳ್ತಾ ಇದ್ದೀರಾ? ಹೌದಪ್ಪ, ನಾನು ಕೇಳ್ತಾ ಇಲ್ಲ, ಎಲ್ಲ ಸಮಾಜದವ್ರು ನನ್ನ ಹತ್ರ ಬಂದಿದ್ರು. ಯಾವುದೇ ಮುಸಲ್ಮಾನರಿಗೆ ಅಲ್ಲಿ ದಾವಣಗೆರೆ ಸೌತಲ್ಲಿ ಟಿಕೆಟ್ ಕೊಡ್ರಿ ಅಂತ ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೌದು ಕೊಳ್ಳೇಬೇಕಂತ ನಾನು ನನ್ನ ಕಡೆಯಿಂದ ಹೇಳ್ತೇನೆ. ಇಷ್ಟು ಹೇಳಿದ್ರಪ್ಪ, ಏನ್ ತಪ್ಪೈತಿ? ಅಲ್ಲ, ಒಂದು ಸಮಾಜದಲ್ಲಿ ಒಂದು ಮನೆಯಲ್ಲಿ ಒಂದು ಮುಖಂಡ ಒಬ್ಬನ್ ಇರ್ತಾನೆ, ಒಂದು ಮನೆಯಲ್ಲಿ ಇನ್ನೊಬ್ಬರು ಕಷ್ಟ ಸುಖ ಯಾರ ಹತ್ರ ಹೇಳ್ಬೇಕು? ನಮ್ಮ ತಂದೆ ತಾಯಿಯರಂತ ಆಗಿರ್ತಕ್ಕಂಥ ಅವ್ರ ಹತ್ರ ಹೇಳ್ಬೇಕು ಮನೀಶ್ ವಿಚಾರ. ಮುಖಂಡರಾಗಿರತಕ್ಕಂಥ ನಮ್ಮ ಲೀಡರ್ಗಳು ಯಾರು ಇರ್ತಾರೋ ಅವ್ರಿಗೆ ಹೋಗ್ಬೇಕು, ಹೇಳ್ಬೇಕು ನಾವು ನಮ್ಗೆ ಇಂಥ ಒಂದು ಸಮಸ್ಯೆ ಇದೆ, ತಾವು ಪರಿಹಾರ ಮಾಡ್ರಿ ಅಂತ. ಅಲ್ರಿ, ಅವರು 24 ಕ್ಷೇತ್ರಕ್ಕೆ ಸ್ಟೋರ್ ಮಾಡಿ 140 ಜನ ಗೆಲ್ಸಿರತಕ್ಕಂಥ ಧೀಮಂತ ವ್ಯಕ್ತಿ ಅವರು ಯಾರು? ಜಮೀರ್ ಅಹಮದ್ ಖಾನ್. ಇವತ್ತು ಅಧಿಕಾರಕ್ಕೆ ಬಂದು ಕುಂತೀವಿ ನಾವು. ನೀವು ಮಂತ್ರಿಯವರಾಗಿದ್ರಿ, ನೀವು ಎಷ್ಟು ಕ್ಷೇತ್ರ ಹೋಗಿರಿ ಸ್ವಾಮಿ? ಇವತ್ತಂಕ ಪಕ್ಕ ಕ್ಷೇತ್ರಕ್ಕೆ ಹೋಗಿರ? ನೀವು ಯಾರಿಗೆ ನಿನ್ ಕ್ಷೇತ್ರ ಏನು ನೀನ್ ಅಲ್ಲಿಂದ ಯಾಕೆ ಬಂದ್ ಮಾಡ್ತೀವಿ ಅಂತ ಹೇಳ್ತೀರಿ? ನೀನು ನಾನು ಅಂತ ಹೇಳಬಾರ್ದಂಗಿಲ್ಲ. ನೀವು ನಮ್ಗೆ ನಾವು ಮಂತ್ರಿಯವರು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ, ನಿಮ್ಮ ಪ್ರಮುಖರು ನೀವೇನಿದ್ರು ಸಹಿತ ನೀವು ಬರ್ರಿ ಹೋಗ್ರಿ ಅಂತ ನೀವು ಕ್ಯಾಬಿನೆಟ್ನಾಗ ಮಾತಾಡ್ಕೊಡ್ರಿ. ಮುಖಂಡರ ನಮ್ಮ CM ಇದ್ದಾರೆ, ಅವ್ರ ಹತ್ರ ಮಾತಾಡ್ರಿ. ಪಾರ್ಟಿ ಅಧ್ಯಕ್ಷರ ಹತ್ರ ಅವ್ರ ಹತ್ರ ಹೇಳ್ರಿ. ನೀವು ಪ್ರೆಸ್ಸಿಗೆ ಹೇಳ್ತೀರಿ, ಅವ್ನು ಯಾರು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡೋದು? ಇದು ನನ್ನ ಕ್ಷೇತ್ರ. ಯಾರ ಕ್ಷೇತ್ರ ಅದು? ಅದಕ್ಕೆ मैं तुम्हारे से अल्लाह के वास्ते रिक्वेस्ट करता हूँ, मुझे मिलेंगे स्पीकर बोले तो आज इलेक्शन अनाउंस हो गया और इतना खराब अनाउंस हुआ, 20 पर 6 तारीख लास्ट डेट कर डाली। समाज सुबह उठे तो भागा भागी चालू, कैंडिडेट होने वाले हैं, ऐसी हालत है। क्या की नसीब अच्छी है, तुमने आज ब्लॉक बैठ को बात करने का मौका मिला। हमारे अमानुल्लाह साहब, मैं उनका भी शुक्रिया अदा करता हूँ, जनता दल से उनका जो पूरा वायरल हुआ था, सब पूरा इतने दिन स्पीच में हमारे अमानुल्लाह साहब जनता दल के। अब वो भी एक बोल रहे हमारे लीडर MIM वाले, JDS वाले, SDPA वाले, आप वाले, सब भी सब मिलने को है ना बीजेपी वाले साथ अलायंस हुई गए। और क्या भी मिला नहीं क्या दूसरा तुमना? आज तक हमारी तारीख में गाते हुए देखे थे मैं बीजेपी अलायंस से क्या सब भी मिलने को पुनः सब स्पीच हम क्या बोले इसके तो जिंदगी में पहली बार एक मुसलमान हिम्मत को टिकट पूछ रही, हमें पूरे तुम्हारे साथ रहते, हमें कौन भी कैंडिडेट डालते नहीं करको, तुम्हें बोले से मैं उनका शुक्रिया अदा करता हूँ। टिकट मिलती कि नहीं मिलती की बात है। ಅವ್ರು ಇಷ್ಟು ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ, ಮಾತಾಡಿ ಹೇಳಿದ್ದಾರೆ. ನೋಡಿ ಸ್ವಾಮಿ, ನಮ್ಮ ಮುಖಂಡರು ಏನು ನಮ್ಮ ಮೇಲೆ ಸಿಟ್ಟಾದ್ರೂ ಪರವಾಗಿಲ್ಲ, ನಾವು ಮಾತ್ರ ಕ್ಯಾಂಡಿಡೇಟ್ ಹಾಕಂಗಿಲ್ಲ. ಈ ಸರ್ತಿ ಫಸ್ಟ್ ಟೈಮ್ ನಾವು ಬುನಿಯಾದಿ ಹಾಕ್ತಾ ಇದೀವಿ. ನಾವೆಲ್ಲ ಒಗ್ಗಟ್ಟಿಂದ ನಿಮ್ಗೆ ಯಾರು ತರ್ತೀರಿ, ಜಬ್ಬಾರ್ ಸಾಹೇಬ್ರ ತಂದ್ರೆ ನಾವು ಅವ್ರ ಜೊತೆಗೆ ಗೆಲ್ಸಕ್ಕೆ ಪೂರ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಪ್ಪ ಅದು ಹೇಗೆ ಮುಖ್ಯಮಂತ್ರಿ ಅವರು ಏನ್ ಹೇಳ್ತಾರಂದ್ರೆ, SDP ಅವರು, ಜನತಾದಳದವರು ಎಲ್ಲರೂ ಸೇರಿ ಬಿಜೆಪಿ ಅವ್ರ ಜೊತೆಗೆ ದುಡ್ಡು ಇಸ್ಕೊಂಡು ಅವ್ರ ಹತ್ರ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ಇವ್ರು ಎಷ್ಟು ದುಡ್ಡು ತಗೊಂಡು ಅಂತ ಮಾತಾಡ್ತಾ ಇರ್ಬೋದು ಅಂತ ನಾವು ಎಷ್ಟು ಮಾಡಬೇಕಾಗಿದೆ. ಎಷ್ಟು ದುಡ್ಡು ತಗೊಂಡಿರಪ್ಪ, ಎಷ್ಟು ದುಡ್ಡು ಎಷ್ಟು ದಿನ ತಿಂತೀರಪ್ಪ ತಗೊಂಡು ದುಡ್ಡು? ಸಾಕೀಗ ಇಷ್ಟು ದಿವಸ ಮಾಡಿದ್ದಕ್ಕೆ ಸಾಕು ಮಾಡಿ, ದಯವಿಟ್ಟು ಬರುವಂತ ಒಂದು ಸಣ್ಣ ಸಣ್ಣ ಮಕ್ಕಳಿದಾರಲ್ಲ ನಮಗೆ, ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ. ನಾಳೆ ನಮ್ಮ ಮನೆಗಳು, ನಮ್ಮ ಎಲ್ಲ ಬೇಕಾದಷ್ಟು ನಮ್ಮ ಬೇಡಿಕೆಗಳಾದಾವೆ ನಮ್ಮ ಸಮಾಜದ ಈ ಕಡೆ ಭಾಗದಲ್ಲಿ. ನಮ್ಮ ರಜವಿ ಸಾಹೇಬ್ ಹೇಳಿದ್ರು, ಇಲ್ಲಿ ಒಂದು ಸಣ್ಣ ಒಂದು ಇದು ಸವಲತ್ತಿಲ್ಲ ಅಲ್ಲ, ಇಲ್ಲಿ ಪಬ್ಲಿಕ್ ಆಫೀಸ್ ಮಾಡೋದೊಂದ್ ಕಡೆ ಇರ್ಲಿ, MLA ಆಫೀಸು, ಇಲ್ಲಿ ದಾವಣಗೆರೆ 1 ಆಫೀಸ್ ಮಾಡಿಲ್ಲ. ನಮ್ಮ ಹೆಸರಿಂದ ದಾವಣಗೆರೆ 1 ಇರೋದು, ದಾವಣಗೆರೆ 1 ಆಫೀಸ್ ದಾವಣಗೆರೆ 2 ಆಗಿದೆ. ದಾವಣಗೆರೆ 1 ಅಂತ ಹೇಳಿದ್ರೆ ನಾವು ಏನೇ ಅಪ್ಲಿಕೇಶನ್ ಕೊಡಬೇಕಾದ್ರೆ ದಾವಣಗೆರೆ 1 ನಲ್ಲಿ ಕೊಡಬೇಕು. ಅದು ಕೊಟ್ಟರೆ ನಮ್ಗೆ ಇಲ್ಲೇ ಕೆಲಸ ಜನ ಮಾಡ್ಕೊಡ್ತಾರೆ ಅಂತ ಹೇಳಿ ದಾವಣಗೆರೆ 1 ಆಫೀಸ್ ಓಪನ್ ಮಾಡೋದು. ಆ ದಾವಣಗೆರೆ 1 ಆಫೀಸ್ ತನಕನೂ ಇಲ್ಲಿ ಓಪನ್ ಮಾಡಿಲ್ಲ. ಶಾಸಕರ ಆಫೀಸ್ ಬಿಟ್ಬಿಡಿ ನೀವು. ನಾನು ಹೇಳೋದೇನಪ್ಪ ಅಂದ್ರೆ ಅವ್ರು ತಪ್ಪಲ್ಲ, ಅದು ಹೇಳ್ಬಿಡ್ತೀನಿ.
ನೀವು ಅವ್ರು ತಪ್ಪಲ್ಲ ಇದು. ನಾವು ರಾಜಕೀಯ ಏನಂತ ತಿಳ್ಕೊಂಡಿಲ್ಲ. MLA ಅಂದ್ರೆ ಏನ್ ಗೊತ್ತಿಲ್ಲ, ಕಾರ್ಪೊರೇಟರ್ ಅಂದ್ರೆ ಏನ್ ಗೊತ್ತಿಲ್ಲ, MP ಅಂದ್ರೆ ಏನ್ ಗೊತ್ತಿಲ್ಲ. ಇವತ್ತು ಹೇಳ್ರಿ, ನಾಳೆ ಬೇಡ ಅಂತ ಹೇಳ್ತೀರಿ. ನಮ್ಮ ಜನ ಹಂಗೆ ಪರಿಸ್ಥಿತಿ. ಈಗ ಸಣ್ಣ ಪುಟ್ಟ ಅಮೇಶಕ್ಕೆ ಬಲಿ ಆಗಕ್ಕೆ ಹೋಗ್ಬೇಡ್ರಿ. ಎಷ್ಟು ದಿನ 500-1000 ರೂಪಾಯಿ ಅದೆಲ್ಲ ಬಲಿ ಹಾಕ್ತದೆ. ಎಷ್ಟು ದಿನ ಹೋಗ್ತೀವಿ? ನಾಳೆ ನೀವು ಒಂದು 5 ನಿಮಿಷ ನೀವು ಹೋಗಿ ಓಟ್ ಹಾಕಿ ಬಂದ್ಮೇಲೆ 5 ವರ್ಷ ಕಾಯ್ಬೇಕು. ನಿಮ್ ಮಕ್ಕಳಿಗೆ ಹಿಡ್ಕೊಂಡು ಹೋದ್ರೆ ಬಿಡ್ಸಕ್ಕೆ ಯಾರೋ ನಿಮ್ಗೆ ಹತ್ರ ಬರಂಗಿಲ್ಲ. 3 ಗಂಟೆಗೆ ಸಿಗ್ತಾರ ಮಧ್ಯಾಹ್ನ. ನಿಮ್ಮನೆ ಆದ್ರೆ ನಿಮ್ಮ ಮನೆ ಪಕ್ಕದಾಗ ಯಾರೋ ಒಬ್ಬನ ಇರ್ತಾನಲ್ಲ, MLA ಆಗಿದ್ರೆ ಅವನ ಮನೆಗೆ ಹೋಗಿ ನೀವು ಕುತ್ಕೊಂಡು ಗಲಾಟೆ ಮಾಡಿ ನಮ್ಮ ಮಗನ ಹಿಡ್ಕೊಂಡಿದಾಗ ಹೋಗಿದ್ದಾರೆ, ನಮ್ಮ ತಮ್ಮನ ಹಿಡ್ಕೊಂಡು ಹೋಗಿದ್ದಾರೆ, ನಮ್ದು ಇದು ಕೆಲಸ ಐತಿ, ಈ ತಹಸೀಲ್ದಾರ್ಗೆ ಹೇಳ್ರಿ, ಈ DC ಹೇಳ್ರಿ ಅಂತ ಹೇಳ್ಬೋದು. ಈಗ MLA ಆಗಿರೋದು DC ಮಾತು ಕೇಳ್ತಾರೆ, SP ಮಾತು ಕೇಳ್ತಾರೆ, ಡಿಪಾರ್ಟ್ಮೆಂಟ್ ಮಾತು ಕೇಳ್ತಾರೆ. ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕೊಡ್ತಾರೆ. ಅದಕ್ಕೆ MLA ಅಂತ ಹೇಳೋದು. ಅದಕ್ಕೆ ಇದು ನಮ್ಮ ಸಮಾಜದಲ್ಲಿ ಯಾರಿಗೂ ಗೊತ್ತಾಗಬಾರ್ದು MLA ಅಂದ್ರೆ ಏನಂತ. ಅದಕ್ಕೆ ನಮ್ಮ ಕಟ್ಟಿ ಕಟ್ಬಿಟ್ಟಿದ್ದಾರೆ. ನೀವು ಅವ್ರಿಗೆ ಕೊಡಕ್ ಹೋಗ್ಬೇಡ್ರಿ, ಅವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ BJP ಜೊತೆಗೆ. ಇಂಥ ಪರಿಸ್ಥಿತಿ ಇದೆ. ಈಗ ಊರಿನ ಒಂದು ದೊಡ್ಡ ನಮ್ಮ ಸಂಸ್ಥೆ ತಂಜೀಮ್ ಸಮಿತಿಯವರು ತನಕನೂ ಹೋಗಿ ನಮಗೆ ಕೊಡಿಸೋದು ಬದ್ಲಿ, ಸಮಾಜದ ರೆಪ್ರೆಸೆಂಟೇಷನ್ ಮಾಡೋದ್ ಬದ್ಲಿ ನೀವು ಹೋಗಿ ಸಮರ್ಥ ರೆಪ್ರೆಸೆಂಟೇಷನ್ ಮಾಡ್ತಿರಲ್ಲಪ್ಪ. ಇಂಥ ಪರಿಸ್ಥಿತಿ ಬಂದ್ಬಿಡ್ತು ನಮ್ದು. ಏನ್ ಅಂತದೇನಪ್ಪ, ಅವ್ರು ಅಂತದ್ ಏನ್ ಮಾಡಿದ್ದಾರೆ? ಏನು ಬಿಟ್ಟು 20 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಕೊಟ್ಟಿದಾರಪ್ಪ 20 ಕೋಟಿ? ಎಲ್ಲಿ ಕೊಟ್ಟಿದ್ದಾರೆ? ನಿಮಗೆ ಕೊಟ್ಟಿದಾರ? ಎಲ್ಲಿ ಕೊಟ್ಟಿದ್ದಾರೆ? ಇಂಥ ಒಂದು ಪರಿಸ್ಥಿತಿ ಇದೆ. ನೀವು ಎಲ್ಲ ಸ್ವಲ್ಪ ನೀವು ಸಮಾಜದವರು ಸಮೇತ ನೀವು ಸ್ವಲ್ಪ ತಿಳ್ಕೋಬೇಕು. ಸಾಕಪ್ಪ ಇಷ್ಟು ದಿವಸ ನೀವು ಮಾಡಿದ್ದು, ಈಗ ನೀವು ನಮ್ಮಲ್ಲಿ ಬಿಟ್ಕೊಡ್ರಿ ಅಂತ ಓಪನ್ ಆಗಿ ನೀವು ಡಿಕ್ಲರೇಷನ್ ಮಾಡಬೇಕು. ಇಲ್ಲಾಂದ್ರೆ ನಮಗೇನು ಬೆಳೆಯೋಕ್ಕೂ ಕೊಡಂಗಿಲ್ಲ, ನಮಗೆ ಬರೀ ತುಳಿತಕ್ಕೊಳಗಾಗ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ನಾನು ನಿಮ್ಮಲ್ಲಿ ಈಗ, ಯಾಕಂದ್ರೆ ಟೈಮ್ ಬೇರೆ ಬಹಳ ಶಾರ್ಟ್ ಇದೆ, ಅಮಾನುಲ್ಲಾ ಒಂದು 2 ನಿಮಿಷ ಮಾತಾಡ್ತಾರೆ. ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಯಾರೇ ಆಗಲಿ ನಮ್ಮ ಸಮಾಜದ ಜೊತೆಗೆ ಸ್ವಲ್ಪ ಈ ಸರ್ತಿ ನೀವು ಒಗ್ಗಟ್ಟಾಗಿ ನಿಂತ್ಕೊಳ್ರಿ. ಯಾವುದೇ ಕಾರಣಕ್ಕೆ ನಮಗೆ ಯಾರಿಗಾರೊಬ್ಬರಿಗೆ ಅವಕಾಶ ಆಗ್ತೈತಿ. ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಆಗ್ಬಿಟ್ರೆ ನಿಮ್ಗೂ ಸಿಗಂಗಿಲ್ಲ, ನಮಗೂ ಸಿಗಂಗಿಲ್ಲ, ಮತ್ತೆ ಊರ್ನವ್ರಿಗೆ ಲಾಭ ಆಗ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಇನ್ನೂ ಬಹಳ ಮಾತಾಡೋದು, ಮುಂದೆ ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ.